ನಮ್ಮ MP ಎಲೆಕ್ಷನ್ ನಡೆಯುವಾಗ ಅವರು RSS ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು ನಮ್ಮ ಕುಟುಂಬದ ಬಗ್ಗೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಲೆಟರ್ ಬರ್ದಾರ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ಲಿ ಅವ್ರಿಗೆ ರಿಯಾಕ್ಟ್ ಮಾಡಿದೆ. ನೀನು ಉಸ್ತುವಾರಿ ಮಂತ್ರಿ ಇದ್ದೆ, ಯಾರು ಬರ್ದಾರ ಕುಂಡಿ ಬದ್ದಿ ಒಳಗೆ ಹಾಕ್ಸಂತಂದಿದ್ದೆ. ನಾನು ಯಾರೇ ಇರಲಿ ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವತ್ತು RSS ಒಂದು ಶ್ರೇಷ್ಠ ಸಂಘ, ಒಂದು ಜಾತಿಗೆ ಒಳಪಟ್ಟ ಸಂಘ ಅಲ್ಲ. ಯಾವುದೇ ನಮ್ಮ ದೇಶದಲ್ಲಿ ದುರಂತ ಆದಾಗ ಸರ್ಕಾರ ಹೋಗೋಕ್ಕಿಂತ ಮುಂಚೆ ನಾವು ಕಣ್ಣಿಲೆ ನೋಡಿದೀವಿ. ನಾವು ಗುಲ್ಬರ್ಗಾದಲ್ಲಿ ನಾರ್ವಾನಲ್ಲಿ ಆಕ್ಸಿಡೆಂಟ್ ಆಗುವಾಗ, ಟ್ರೈನ್ ಆಕ್ಸಿಡೆಂಟ್ ಆಗುವಾಗ ಅಲ್ಲಿ RSS ಸೇವಕರು ಓಣಿಯಲ್ಲಿ ಊಟದ ಪದಾರ್ಥ ಮಾಡಿ ಆ ಟ್ರೈನ್ನಲ್ಲಿ ಸಿಕ್ಬಿದ್ದವರಿಗೆ ಅವರು ಸೇವೆ ಮಾಡ್ತಾ ಇದ್ರು. ಆಕ್ಸಿಡೆಂಟ್ ಆದಷ್ಟು ಕಣ್ಣಿಗೆ ಕಾಣೋದ್ರೆ ಅದು RSS. ಬಹಳಷ್ಟು ಇಶ್ಯೂ ಇವೆ ನಮ್ಮ ಕಲಬುರಗಿಯಲ್ಲಿ. ಇವತ್ತು ಕಲಬುರಗಿಯಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಆಗಿ 70 ವರ್ಷ ಮೇಲೆ ಆಯ್ತು. ಎಲ್ಲ ಪವರ್ ನಿಮ್ ಕೈಯಲ್ಲಿ. ಮುಖ್ಯಮಂತ್ರಿ ಬಿಟ್ರೆ ಎಲ್ಲ ಪವರ್ ನಿಮ್ ತಂದೆಯವ್ರಿಗೆ ಸಿಕ್ಕದ. ನಾವು ಲಾಸ್ಟ್ ಇದೀವಿ ಎಜುಕೇಶನ್ ಅಲ್ಲಿ. ಇದು ನಿಮ್ಮ ಕೊಡುಗೆ. ಇದನ್ನ ಡೈವರ್ಟ್ ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ, ಇದರಿಂದ RSSಗೆ ಏನು ಫರ್ಕ್ ಬೀಳಲ್ಲ. RSS ಹೆಂಗ್ ಭಾರತ ದೇಶ ಬಾರ್ಡರ್ ಅಲ್ಲಿ ಆರ್ಮಿ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾ ಇದೆ, ನಮ್ಮ ದೇಶದಲ್ಲಿ ಒಳಗಡೆ ದೇಶ ಪ್ರೇಮ, ಸನಾತನ ಧರ್ಮ ಅದನ್ನ ಮುಂದಿನ ಪೀಳಿಗೆಗೆ ಕಲಿಸುವ ಕೆಲಸ ನಮ್ಮ RSS ಮಾಡ್ತಾ ಇದೆ. ಅವರಿಗೆ ತಮ್ಮ ಜೀವನ ಪ್ರಯತ್ನ ಕಾಂಗ್ರೆಸ್ ಅಲ್ಲಿ ಇದ್ದು ರಾಷ್ಟ್ರಪತಿಯಾಗಿ ಪ್ರಧಾನಮಂತ್ರಿ ಆಗೋ ಅವಕಾಶ ಇದ್ದವ್ರಿಗೆ ಪ್ರಧಾನಮಂತ್ರಿ ಮಾಡಿಬಿಡ್ಸಲಿಲ್ಲ ಕಾಂಗ್ರೆಸ್ದವರು. ಅಂತವ್ರು ತಮ್ಮ ಜೀವನ ಅಂತ್ಯದಲ್ಲಿ ನಮ್ಮ ನಾಗ್ಪುರ್ ಯಾವುದೋ ಒಂದು ಫಂಕ್ಷನ್ ಹೋಗಿ ಇನ್ವೈಟ್ ಮಾಡಿದ್ರು, ಹೋಗಿ ಅಟೆಂಡ್ ಮಾಡಿ ಬಂದು ಹೇಳಿದ್ದಾರೆ. ನಮ್ಮ ನಾಯಕರು SM ಕೃಷ್ಣ ಅವರು ತಮ್ಮ ಕೊನೆ ದಿವಸದಲ್ಲಿ ನಮಗೆಲ್ಲ ಹೇಳಿದ್ರು, ನಮ್ಮ ದೇಶದಲ್ಲಿ ಏನಾದ್ರೂ ಸನಾತನ ಧರ್ಮದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಯಾರಾದ್ರೂ ಹೇಳ್ತಾ ಇದ್ದಾರೆ ಇವತ್ತು RSS ಅಂತ ಹೇಳಿದ್ದಾರೆ. ಇಂಥ ಅನೇಕರಿದ್ದಾರೆ. ಇವತ್ತು ನಾನು ಉಸ್ತುವಾರಿ ಮಂತ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಶೋ ಒನ್ ಇನ್ಸಿಡೆಂಟ್ wherein RSS has done a work against nation. ಒಂದು ಘಟನೆ. ಇವತ್ತು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಇವತ್ತು ನಮ್ಮ ಈ ಭಾಗಕ್ಕೆ ಡೆವಲಪ್ ಮಾಡಲಿಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ. ಅದನ್ನ ಬಿಟ್ಟು ಇವತ್ತು ನಾನು ಮತ್ತೊಮ್ಮೆ ಹೇಳ್ತೀನಿ, ನಾನು ಯಾವ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ಹತ್ರ KDP ಮೀಟಿಂಗ್ ಆಗ್ಬೇಕು. 2 ವರ್ಷ 6 ತಿಂಗಳಾಯ್ತು. ಕೇವಲ ಒಂದು KDP ಮೀಟಿಂಗ್, ಅದು ಹಾಫ್ ಡನ್ KDP ಮೀಟಿಂಗ್. ನೀವು ನಿಮ್ಮ ಆಫೀಸ್ಗಳಿಗೆ ಬೆಂಗಳೂರು ಕರೆಸಿ ಮೀಟಿಂಗ್ ಮಾಡ್ತೀರಿ ನೀವು ಇಲ್ಲಿ ಅವರಿಗೆ. ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಧಾಕೃಷ್ಣ ಅವರು MP ಆಗಿ 1 ವರ್ಷ 4 ತಿಂಗಳಾಯ್ತು. ಇನ್ನೂವರೆಗೆ ದಿಶಾ ಮೀಟಿಂಗ್ ಮಾಡಿಲ್ಲ. ಅವ್ರ ಮಾವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈಸ್ ಅ ರಾಜ್ಯಸಭಾ ಮೆಂಬರ್. ನಾನು KDP, ನಾವು ಹಿಂದೆ MP ಇದ್ದಾಗ ನಾವು 2 ವರ್ಷದಲ್ಲಿ 4 KDP ಮೀಟಿಂಗ್ ಮಾಡಿದ್ವಿ, 6 KDP ಮೀಟಿಂಗ್. ಮತ್ತು ಕೊರೋನಾ ಪೀರಿಯಡ್ ಅಲ್ಲಿ ಹಗಲು ರಾತ್ರಿ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಎಲ್ಲ ಪ್ರಿವೆಂಟಿವ್ ಮೆಜರ್ ನಾವು ತಗೊಂಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ರಾಜ್ಯಸಭಾ ಮೆಂಬರ್ ಆದ್ಮೇಲೆ
ಮತ್ತು ಭಗವಂತ ಖೂಬಾ ಅವರು ಮಂತ್ರಿಯವರು ಆದ್ಮೇಲೆ ಅವ್ರು ಚೇರ್ಮನ್ ಆದ್ರು. ಭಗವಂತ ಖೂಬಾ ಅವರು ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚೇರ್ಮನ್ ಆದ್ರು. ನಾವು ಕಮ್ಸೆ ಕಮ್ 100 ಲೆಟರ್ ಬರ್ದೀವಿ ನಾವು ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವ್ರ ಸೆಕ್ರೆಟರಿಗೆ ಮತ್ತು DC ಅವರಿಗೆ. ಅವರು ಕೂಡ ಒಂದು KDP ಮೀಟಿಂಗ್ ಮಾಡಲಿಲ್ಲ. ಲಾಸ್ಟ್ಗೆ ಎಲೆಕ್ಷನ್ಗಿಂತ ಮುಂಚೆ 2 ತಿಂಗಳು ಮೊದಲು ಮಾಡ್ಕೊಂಡು ಡೇಟ್ ಕೊಟ್ರು, ಬರ್ಲಿಲ್ಲ. ಅದನ್ನ ನಾನ್ ಮಾಡ್ಬೇಕಾಯ್ತು. ಇವತ್ತು 3 ವರ್ಷ ಆಯ್ತು, 3.5 ವರ್ಷ ಆಯ್ತು, ದಿಶಾ ಮೀಟಿಂಗ್ ಆಗಿಲ್ಲ. ದಿಶಾ ಮೀಟಿಂಗ್ ಬಹಳಷ್ಟು ಬರ್ನಿಂಗ್ ಸಮಸ್ಯೆಗಳಿವೆ. ಇವತ್ತು ನಾವು ಇಲ್ಲಿ ಇವತ್ತಿನ ಪೇಪರ್ದಾಗ ನೋಡಿವಿ ನಾವು, ಮುಂಜಾನೆ ಏರ್ಪೋರ್ಟ್ ಎಲ್ಲ ಫ್ಲೈಟ್ ಬಂದ್. ನಾವು ಬಹಳ ಕಷ್ಟಪಟ್ಟೆ. ಇವತ್ತು ಕಾಂಗ್ರೆಸ್ ಪಾರ್ಟಿಯವರ ಉದ್ದೇಶ, ಕಾಮನ್ ಮ್ಯಾನ್ ಶುಡ್ ನಾಟ್ ಗೆಟ್ ಫೆಸಿಲಿಟಿ ಫಾರ್ ದ ಏರ್ಪೋರ್ಟ್ ತಿರುಗಾಡ್ಲಿಕ್ಕೆ. ಹಿಂದೆನೂ ಏರ್ಪೋರ್ಟ್ ಕಟ್ಟೆ ಯಡಿಯೂರಪ್ಪ ಅವರು ಅಡಿಗಲ್ ಮಾಡಿದ್ರು, ಅದನ್ನು ಉದ್ಘಾಟನೆ ಕೂಡ ಯಡಿಯೂರಪ್ಪ ಅವರು ಮಾಡಿದ್ರು. 10 ವರ್ಷ ಏನು ಮಾಡಿದ್ದಿಲ್ಲ, ಕೇವಲ ಚಾರ್ಟೆಡ್ ಫ್ಲೈಟ್ ಬರ್ತಿದ್ವು. ಇಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲ ಆಗಬಾರ್ದು ಅಂತ ಹೇಳಿ ನಾವು ಬಂದು ನಮ್ಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಮತ್ತು ನಾವು ಇದ್ದಾಗ ಬೆಳಿಗ್ಗೆ ಸಾಯಂಕಾಲ ಮಾನಿಟರ್ ಮಾಡಿ ನಾವು ಫ್ಲೈಟ್ ಅನ್ನ ನಾವು ನೈಟ್ ಲ್ಯಾಂಡಿಂಗ್ ಎಲ್ಲನೇ ಫಂಡ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಹೋಗ್ತಾ ಇದ್ವಿ. ಈಗ ಇವತ್ತಿನ ನ್ಯೂಸ್ ನೋಡಿದ್ರೆ ಎಲ್ಲ ಫ್ಲೈಟ್ ಬಂದ್, ಏರ್ಪೋರ್ಟ್ ಬಂದ್ 6 ವರ್ಷದ ನಂತರ ಅಂತ ಬಂದಿದೆ ಪೇಪರ್. ಇವು ಕೆಲಸ ಮಾಡ್ರಿ ನಾವು ನಿಮ್ ಜೊತೆ ಅಭಿವೃದ್ಧಿಸೋಕೆ ನಾವು ಯಾರು ಬಿತ್ತೀವಿ. ಇವತ್ತು ಲಾ ಅಂಡ್ ಆರ್ಡರ್ ಪೂರ ಕೆಟ್ಟು ಹೋಗಿದೆ. ಇಲ್ಲಿ ಡೇ ಲೈಟ್ ರಾಬರಿಗಳಾಗ್ತಾ ಇವೆ. ಮಲ್ಕೇಟಲ್ಲಿ ಒಬ್ಬ ಅಮಾಯಕಿ ಲೈಬ್ರರಿಯನ್ ಸುಸೈಡ್ ಮಾಡ್ಕೊಂಡಿದ್ದಾಳೆ. ಇವತ್ತು ನಾವು ಕೂಡ ಅತಿವೃಷ್ಟಿಗೆ ನಾವು ಅಫ್ಜಲ್ಪುರ್, ಜೋರ್ಗಿ ಎಲ್ಲ ಕಡೆ ಹೋದಾಗ ಇಟ್ ಇಸ್ ಆನ್ ರೆಕಾರ್ಡ್. ಅವ್ರು ಹೇಳಿದ್ರು ಆಫೀಸ್ಗಳು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಸರ್, ನಾವೇ ದುಡ್ಡು ಹಾಕಿ ನಾವು ಅಲ್ಲಿ ಗಂಜಿ ಕೇಂದ್ರ ಯಾವ್ದು ಏನಂತಾರೆ ಗಂಜಿ ಕಾಳಜಿ ಕೇಂದ್ರ ಶುರು ಮಾಡಿ ಅಂತ ಹೇಳ್ತಾರೆ. 100% ಇವತ್ತು ಬೆಳೆ ಹಾನಿ ಆಗಿವೆ. ಒಂದಲ್ಲ 100%. ಅಲ್ಲಿ ಹೋಗ್ರಿ, ತಾಲೂಕು ಹೋಗಿ ವಿಸಿಟ್ ಮಾಡ್ರಿ, ಕರೀರಿ. ನಾವು ನಿಮ್ ಜೊತೆ ಇರ್ತೀವಿ. ರೈತರ ಸಮಸ್ಯೆಗಳು ಬಗೆಹರಿಸಬೇಕು. ಅದು ಬಿಟ್ಟು RSS ಟಾರ್ಗೆಟ್ ಏನಾದ್ರು RSS ಕೇವಲ RSS ಟಾರ್ಗೆಟ್ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಇವರಿಗೆ. ಇಲ್ಲ ಬಹಳಷ್ಟು ಸಮಸ್ಯೆಗಳು. ಇವತ್ತು ರಿಂಗ್ ರೋಡ್, ಸರ್ವಿಸ್ ರೋಡ್, ರಾಮ ಮಂದಿರ, ಹುಮ್ನಾಬಾದ್ ಬೇಸ್ 20 ವರ್ಷದಿಂದ ಸರ್ವಿಸ್ ರೋಡ್ ಆಗಿರ್ಲಿಲ್ಲ. ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಿವಿ. ಎಷ್ಟೋ ಜನ ಸತ್ತು ಹೋಗಿದಾರಲ್ಲ ಆಕ್ಸಿಡೆಂಟ್ ಅಲ್ಲಿ, ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 2 ಲಕ್ಷ ಜನರಿಗೆ ಜಾದವ್ರು ಏನು ಮಾಡಿಲ್ಲ, ಏನೆಲ್ಲ ಸುಳ್ಳು ಅಂತೇಳಿ ಅವ್ರು ಬಂದಾಗ ಅವ್ರು ಹೇಳ್ತಾರೆ 2 ಲಕ್ಷ ಎಂಪ್ಲಾಯ್ಮೆಂಟ್. ಅಂತ ಪಾರ್ಕ್ ಬಗ್ಗೆ ಮಾತಾಡ, ಇವು ಸಮಸ್ಯೆ ಬಗೆಹರಿಸಿ. ಕೇವಲ RSS ಟಾರ್ಗೆಟ್ ಮಾಡೋದು ಬಿಟ್ಬಿಡ್ರಿ. ಇವತ್ತು ನೀವು ಉದಾಹರಣೆ ಕೊಡ್ರಿ, ನೀವು ಎಲ್ಲಿ ಏನಾದ್ರೂ ಆಂಟಿ ಸೋಷಿಯಲ್ ಆಕ್ಟಿವಿಟಿ ಮಾಡಿದ್ದು, ಯಾರಿಗಾದ್ರೂ ಜಬರ್ದಸ್ತಿ ಮಾಡಿದ್ದು, ಯಾರಿಗಾದ್ರೂ ಹೆದರಿಸಿದ್ದು, ದೇಶದ್ರೋಹಿ ಕೆಲಸ ಮಾಡಿದ್ದು. ಇವತ್ತು ಪ್ರತಿಯೊಬ್ಬರು, ನಾನು ಪೂರ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೋಗಿ, ನಾನು ಸಣ್ಣ ಹಳ್ಳಿಯಲ್ಲಿ ಸಣ್ಣ ದೀನ ದಲಿತರ ಓಣೆಗೆ ಇಂದೋರ್ ಮಧ್ಯಪ್ರದೇಶ ಹೋಗಿ, ನಾನು ರಾಜಸ್ಥಾನ ಹೋಗಿ, ನಾನು ಉತ್ತರ ಪ್ರದೇಶ ಹೋಗಿದ್ದೇನೆ. यदि तथ्य अदर सर मैं RSS का एक सेवक हूं, ಇಂಥವ್ರಿಗೆ ನೀವು ಮಾಡಿದ್ರೆ ನಿಮ್ಗೇನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ರು ಗೊತ್ತಿಲ್ಲ. ಇವತ್ತು ನಾವು ನಿಮ್ಗೆ ಹೇಳ್ತೀವಿ, ನಿಮ್ಗೆ ಯಾರ್ಯಾರು ಟ್ರೇಡರ್ ಲಿಸ್ಟ್ ಕೊಡ್ರಿ, ನಮಗೆ ಯಾರ್ಯಾರು ಅನ್ಸರ್ ಹೇಳ್ರಿ. ನೀವು ಡಿಫ್ಯಾಕ್ಟೋ ಮುಖ್ಯಮಂತ್ರಿ ಇದ್ದೀರಿ, ಇವರ ಶಾಡೋ ಚೀಫ್ ಮಿನಿಸ್ಟರ್, ಆಲ್ ಇಂಡಿಯಾ ಕಾಂಗ್ರೆಸ್ ಐ ಕಮಿಟಿ ಅಧ್ಯಕ್ಷರ ಸ್ಪೆಷಲ್ ಬೇಬಿ ಇದ್ದೀರಿ. ನೀವು ಸ್ಪೆಷಲ್ ಬೇಬಿ ಹೇಳಿ ಔಟ್ ಆಫ್ ಟರ್ನ್, ಎಲ್ಲಾನೇ ಔಟ್ ಆಫ್ ಟರ್ನ್ ತಗೊಳ್ಳೋರು. ಏನಾದ್ರೂ ನೀವು ಸೆಂಟ್ರದಿಂದ ದುಡ್ಡು ಬಂದಿಲ್ಲ, ಸೆಂಟ್ರದಿಂದ ಫಂಡ್ ಬಂದಿಲ್ಲ, ಎಲ್ಲ ನೆಗೆಟಿವ್. ನೀವು ನಿಮ್ ಬೇಸಿಕ್ ನೀವು ಏನಾದ್ರು ಮಾಡ್ರಿ, ಅದು ಆದ್ಮೇಲೆ ನೀವು RSS ನೀವು ಟೀಕೆ ಮಾಡಿ. ನೀವು ಒಂದು 2 ದಿವಸ ನೀವು ನೋಡ್ರಿ, ಬರ್ರಿ ನಮ್ಮ ಸಂಗತಿ RSSದಾಗ ಏನ್ ಕಲಿಸ್ತಾರ, RSS ಹೆಂಗೆ ಎಂತ ಶಿಸ್ತಿನ ಒಂದು ಸಂಘಟನೆ ಇದೆ, ಯಾವ ಬಗ್ಗೆ ಚರ್ಚೆ ಮಾಡ್ತಾರ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ರಿ.
ಅದು ಬಿಟ್ಟು ಒಂದೇ ಟಾರ್ಗೆಟ್, ಏನಾದ್ರೂ ಕೂಡ, ಏನೇ ಅನಾಹುತ ಆದ್ರೂ ಕೂಡ RSS. ಅದಕ್ಕೆ ನಾವು ಇವತ್ತು ಅವರನ್ನ ಚಾಲೆಂಜ್ ಮಾಡ್ತೀವಿ. ನೀವು ಉಸ್ತುವಾರಿ ನಿಮಗೆ ಅನಿಸ್ತಾರಂದ್ರೆ ಯಾರಿಗೆ ಧೈರ್ಯ ನೋಡ್ರಿ, ಇವರ ಮಿನಿಸ್ಟರ್, ನೀವು ಉಸ್ತುವಾರಿ ಮಂತ್ರಿ ಇದ್ದೀರಿ, ಒಂದು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇದನ್ನು ಬಂದವರಿದ್ದೀರಿ. ನೀವು ಇವತ್ತು ಹುಡ್ಕೊಂಡು ಬರ್ರಿ. ನಿಮಗೆ ಅನಿಸಿದ್ರೆ ನಮ್ಮಂತವರಿಗೆ ಖತಮೆ ಮಾಡಿಬಿಡ್ತಾರೆ. ಸಾಮಾನ್ಯ ಜನರಿಗೆ ಎಲ್ಲಿ ನಿಮಗೆ ಅನಿಸ್ತಾರ ಅಂದ್ರೆ ಹೇಳಿ ಹಿಡಿದು ಒಳಗೆ ಹಾಕ್ರಿ. ಒಬ್ಬ ನೀರು ಹಿಡಿದು ಹಾಕ್ರಿ. ನಿಮ್ಗೆ ಅನ್ಸಿಕೆ ಹಾಕಿದವ್ರಿಗೆ ಸುಳ್ಳು ಕೇಸ್ ಮಾಡ್ತೀರಿ ಎಷ್ಟೋ ಮಂದಿ ಮುಂದೆ. ಅದಕ್ಕೆ ಪ್ರಿಯಾಂಕ್ ಅವರೇ ನಿಮ್ಗೆ ಹೇಳ್ತೀವಿ, ಅದು ಬಿಡ್ರಿ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡ್ರಿ. ಏನೇನು ಪೆಂಡಿಂಗ್ ಕೆಲಸ ಅವೆಲ್ಲ ನಾವು ಕಲ್ತು ಮಾಡೋಣ. ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡ್ರಿ. ಇಲ್ಲಿ ಎಜುಕೇಶನ್, ಇವತ್ತು ಎಷ್ಟೋ ಹುಡುಗಿಯರು ವಿಲೇಜ್ ಬ್ಯಾಕ್ಗ್ರೌಂಡ್ ದಿಂದ ಅವರಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಹಾಸ್ಟೆಲ್ ಅಲ್ಲಿ, ಹೆಣ್ಮಕ್ಳು ಹುಡುಗಿಯರಿಗೆ. ನಮಗ್ ಮಾತಾಡ್ತಾರೆ, ಸರ್ ಒಂದು ರೂಮ್ ನಾವು ಮತ್ತೆ ಫೋನ್ ಮಾಡ್ಬೇಕು, ಒಂದು ಹಾಸ್ಟೆಲ್ ಶೀಟ್ ಇಸ್ಕೊಡ್ರಿ. ಬರ್ರಿ, ಎಷ್ಟು ಪ್ರಾಬ್ಲಮ್ ಅದಾವ. ಇಫ್ ಯು ಆರ್ ರಿಯಲಿ ಅಪ್ಲಿಫ್ಮೆಂಟ್ ಆಫ್ SC ST ದಿನದಲ್ಲಿಗೆ ಅಪ್ಲಿಫ್ಟ್ ಮಾಡೋರು ಇದ್ರ ನಾವು ನಿಮಗ ಎಲ್ಲಾ ರೀತಿಯಿಂದ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀವಿ. ಇವತ್ತು ಕಲಬುರಗಿಯಲ್ಲಿ 1 ದಿವಸ 2 ದಿವಸ ಇದ್ದು ನೋಡ್ರಿ, ಇಲ್ಲಿ ಜನರ ಸಮಸ್ಯೆ ಗೊತ್ತಾಗ್ತದೆ. ಅದಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು RSS ಬಗ್ಗೆ ಟೀಕೆ ಮಾಡಿದ್ದನ್ನ ನಾವು ಖಂಡಿಸ್ತೀವಿ. ಮತ್ತು ನಿಮಗೆ ಯಾರು ಹೆದರ್ಸ್ಯಾರ ಅವರು ಇಮಿಡಿಯೇಟ್ಲಿ 48 ಅವ್ರನ್ನ ಅವ್ರು ಹಿಡಿದು ಒಳಗೆ ಹಾಕಿವಿ. ನಮಗೂ ಗೊತ್ತಾಗ್ಬೇಕಲ್ಲ ನಿಮ್ಗೆ ಯಾರ್ಯಾರು ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿ. ಯು ಶುಡ್ ನೋ ದ ಬ್ಲಾಕ್ ಶಿಪ್. ನಾವು ಸುಳ್ಳು ಅಂತ ಹೇಳಲಿಕ್ಕತ್ತಿಲ್ಲ, ಅವರು ಮಂತ್ರಿಯರ ಹಿಡಿದು ಹಾಕ್ಬೇಕನ್ಲಿಕ್ಕತ್ತೀವಿ ನಾವು. CID ಪೊಲೀಸ್ ಇಂಟೆಲಿಜೆನ್ಸಿ ಎಲ್ಲರೂ ಹಿಡಿದು ಹಾಕ್ಲಿ. ನಾವು ಸುಳ್ಳು ಅಂತ ಹೇಳಿಕತ್ತಿಲ್ಲ. ಯಾಕೆ ಸುಳ್ಳು ಹೇಳೋಣ? ಇಂಥ ದೊಡ್ಡ ವ್ಯಕ್ತಿ ಯಾಕೆ ಸುಳ್ಳು ಹೇಳ್ತಾರ? ಅವರು ಹಿಡಿದು ಒಳಗೆ ಹಾಕ್ಲಿ. ಅವ್ರಿಗೆ ಹಿಡಿದು ಒಳಗೆ ಹಾಕ್ಲಿ. ಹಿಡಿದು ಹಾಕಲ್ಲಿ ಯಾರು ಇವತ್ತು ನಾ ಹೇಳ್ಬಾರ್ದು ಇಲ್ಲಿ, ಮತ್ತೆ ನೀವು ಔಟ್ ಆಫ್ ಕಾಂಟೆಸ್ಟ್ ಆಗಿಬಿಡ್ತದ. ಇವತ್ತು ರಮ್ಯಾ ಮೇಡಮ್ ಅವರಿಗೆ ಅವ್ರಾಗೇನೆ ಸೋಷಿಯಲ್ದಾಗ ಹೇಳಿದಕ್ಕೆ ದರ್ಶನ್ ಅವ್ರಿಗೆ ಎಲ್ಲ ಒಳಗೆ ಹಾಕ್ಯಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.